ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು ಈ ರೀತಿ ಸಣ್ಣ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ನೆಲ್ಲಿಕಾಯಿ ಬೀಡ್ಸ್ ಅಂತ ಈ ಬೀಡ್ಸನ್ನು ತೊಗೊಂಡಿದ್ದೀನಿ. 10ನೇ ನಂಬರು ಮತ್ತು 12ನೇ ನಂಬರು ಎರಡನ್ನೂ ತೊಗೊಂಡಿದ್ದೀನಿ. ನೋಡಿ, ಇದು ಹೀಗೆ 12ನೇ ನಂಬರು ಈ ರೀತಿ ಚಿಕ್ಕ ಸೈಜ್ ಬರುತ್ತೆ. ಇದು ಕ್ರೋಶನೇ ಚಿಕ್ಕದಾಗಿ ಬರುತ್ತೆ. ಆಗ ನಾವು ಈ ಹೋಲ್ಗಳಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಇದು ಒಂದು ಬಿಗಿನರ್ಸ್ಗಳಿಗೆ ಟಿಪ್ಸು ಅಂತ ಹೇಳ್ಕೊಡ್ತೀನಿ. ಆದರೆ ಇವತ್ತು ಹಾಕ್ತಾ ಇರೋದು ಸಿಂಪಲ್ ಡಿಸೈನ್ ಅಲ್ಲ, ಗ್ರ್ಯಾಂಡ್ ಡಿಸೈನೇ ಹಾಕ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ನೋಡಿ 10 ನಂಬರ್ ಕ್ರೋಶನ ಬಳಸ್ತಾ ಇದ್ದೀನಿ. ಫಸ್ಟು 2 ಲಾಕನ್ನು ಹಾಕೊಳ್ಳೋಣ. ನೋಡಿ, ಈ ರೀತಿ 2 ಲಾಕ್ ಹಾಕಿದ್ಮೇಲೆ 5 ಚೈನ್ಗಳನ್ನ ಹಾಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ 7 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು 6 ಆದರೂ ತೊಗೋಬೋದು, 7 ಆದರೂ ತೊಗೋಬೋದು. ನೋಡಿ, 5 ಚೈನ್ ಹಾಕ್ಬಿಟ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 4 ಚೈನ್, 4 ಚೈನ್, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಥ್ರೆಡ್ನ ಮೇಲೆ ತೊಗೊಂಡು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಇದನ್ನು ಹೀಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ನೆಕ್ಸ್ಟು ಬಟ್ಟೆಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್. ಬೀಡ್ ಲಾಕ್ ಆದಮೇಲೆ ಮತ್ತೆ 4 ಚೈನು, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 5 ಚೈನ್, 5 ಚೈನ್ ಆದಮೇಲೆ ಮತ್ತೆ 4 ಚೈನ್. ಫೋರ್ ಚೈನ್ ಆದಮೇಲೆ ಮತ್ತೆ ಒಂದು ಬೀಡನ್ನು ಹಾಕೊಳ್ಳೋಣ. ಲೂಪ್ನ ಈ ರೀತಿ ತಗೊಳ್ಳಿ. ಬಿಗಿನರ್ಸ್ಗಳು ಬೀಡನ್ನ ಸೇರ್ಸೋಕ್ಕೆ ಕಷ್ಟ ಅಂತ ಹೇಳ್ತಿದ್ರಿ. ನೋಡಿ, ಈ ರೀತಿ ಎಲ್ಲನೂ ಹೀಗೆ ಸಮವಾಗಿ ಈ ಥರ ಮಾಡಿಕೊಂಡು ಸಮವಾಗಿ ಇಟ್ಕೊಂಡು ಹೀಗೆ ಇಟ್ಕೊಳ್ಳಿ. ಹೀಗೆ ನೋಡಿ, ಈ ರೀತಿ ಕ್ರೋಶನ ಹೀಗೆ ಥ್ರೆಡ್ ಒಳಗಡೆ ಹಾಕಿಬಿಟ್ಟು ಹೀಗೆ ಹೇಳ್ದಂಗೆ ಲೂಸ್ ಬಿಡಬೇಡಿ. ಲೂಸ್ ಬಿಟ್ಟರೆ ಹಾಕೋದು ಕಷ್ಟ. ಸ್ವಲ್ಪ ಈ ಥರ ಎಳ್ದಿಟ್ಕೊಂಡಂಗೆ ಇದ್ದರೆ ಟೈಟ್ ಇರುತ್ತೆ. ಆಗ ಈ ರೀತಿ ಹಾಕೋಕೆ ಈಸಿ ಆಗುತ್ತೆ. ಇಷ್ಟೇ, ನೀವು ಲೂಸ್ ಮಾಡ್ಕೊಂಡು ಹಾಕೋಕೆ ಹೋಗ್ತೀರಿ, ಅದು ಹೋಗೋದಿಲ್ಲ. ಟೈಟಾಗಿ ಎಳ್ದಿಟ್ಕೊಂಡು ಹಾಕಿ ಆರಾಮಾಗಿ ಹೋಗುತ್ತೆ. ನೋಡಿ, ಈ ರೀತಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಮಧ್ಯದಲ್ಲಿ ಹೇಳ್ಕೊಡೋ ಟಿಪ್ಸ್ಗಳೆಲ್ಲ ಉಪಯೋಗವಾಗಿರುತ್ತೆ. ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ. ನೋಡಿ, ಮತ್ತೆ ಬೀಡಾದ್ಮೇಲೆ ಮತ್ತೆ 4 ಚೈನ್, ಮತ್ತೆ 5 ಚೈನ್. ನಾನು ಏನು 5 ಚೈನ್ ಹಾಕ್ತಿದ್ದೀನಿ ಅದು ಕುಚ್ಕೊಟ್ಟೋದಕ್ಕೋಸ್ಕರ 4 ಚೈನ್ ಹಾಕ್ತಾ ಇರೋದು ಡಿಸೈನ್ಗೆ ಕ್ರೋಶೆ ವರ್ಕ್ ಹಾಕೋದಕ್ಕೆ. ಅದು ತೋರಿಸ್ಕೊಡ್ತೀನಿ. ಹಾಗೆ ಸ್ಕಿಪ್ ಮಾಡಿದೆ. ನೋಡಿ ಫ್ರೆಂಡ್ಸ್, ನಾವು ಒಂದು ಕಲಿತೀವಿ ಅಂತ ಅಂದಾಗ ನೀಟಾಗಿ ಕುತ್ಕೊಂಡು ಅದನ್ನ ಅಬ್ಸರ್ವ್ ಮಾಡಿ ನೋಡಬೇಕು. ಅಷ್ಟು ಕಲಿಯೋಂಥದ್ದನ್ನು ಯಾವುದೇ ಆದರೂ ಅಷ್ಟೇ ಗಮನ ಇಟ್ಟು ನೋಡ್ಕೊಳ್ಳಿ, ಆರಾಮಾಗಿ ಬರುತ್ತೆ. ಬಿಗಿನರ್ಸ್ಗಳು ಲಾಕು ಚೈನು ಕಂಬ ಕಲ್ತ್ರಿ ಅಂದರೆ ಈ ಡಿಸೈನ್ ಎಲ್ಲ ಈಸಿನೇ ಇರುತ್ತೆ. ಅಷ್ಟು ಕಲಿಬೇಕಷ್ಟೇ. ನೀವು ಲಾಕ್ ಮಾಡೋದು, ಚೈನ್ ಹಾಕೋದು, ಕಂಬ ಹಾಕೋದು, ಅವು 3 ಸ್ಟೆಪ್ ಕಲ್ತ್ಕೊಂಡ್ರೆ ನಾನು ತೋರಿಸೋ ಎಲ್ಲ ಡಿಸೈನು ಹಾಕ್ಬೋದು ನೀವು. ನೋಡಿ, ಫಸ್ಟ್ ಮಾತ್ರ 2 ಸಲ ಬರುತ್ತೆ. ಆಮೇಲೆ ಪೂರ್ತಿ ನಾನು ಆಚೆಗೆ ಹೇಳ್ಕೊಟ್ಟಿದ್ನಲ್ಲ ಅದೇ ರೀತಿ ಪೂರ್ತಿ 3 ಸಲ ಈ ರೀತಿ ಸ್ಟೆಪ್ ಬರುತ್ತೆ. ನೋಡಿ, ಇನ್ನೊಂದು ಈ ಥರ ಥ್ರೆಡ್ನ ಈ ರೀತಿ ನೋಡಿ, ಈ ರೀತಿಯೇ ಆ್ಯಕ್ಷನ್ ಆಗಿರಬೇಕು ಬಿಗಿನರ್ಸ್ಗಳಿಗೆ. ನೋಡಿ, ಈ ರೀತಿ ಹೇಳ್ಕೊಂಡು ನೀಟಾಗಿ ಹೀಗೆ ನಿಧಾನವಾಗಿ ತಳ್ಳಿ ಎಳ್ದಿಟ್ಕೋಬೇಕು. ಇದು ನೋಡಿ, ನಾನು ಹೇಗೆ ಟೈಟ್ ಹಿಡಿದಿದ್ದೀನಿ. ಈ ಕೈಯಲ್ಲಿ ಇಲ್ಲಿ ಇಟ್ಕೋಬೇಕು ಬಟ್ಟೆನ. ಇಲ್ಲಿ ಕ್ರೋಶದಿಂದ ಈ ಥ್ರೆಡ್ನ ಹೇಳ್ಕೊಂಡು ಈ ರೀತಿ ನಿಧಾನವಾಗಿ ಮೂವ್ ಮಾಡ್ಕೊಂಡ್ರೆ ಬೀಡು ಅದರೊಳಗಡೆ ಹೋಗುತ್ತೆ. ಈಗ ನೀವು ಈ ರೀತಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕು ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಲೂಸ್ ಎಲ್ಲ ಮಾಡೋಕೆ ಹೋಗ್ಬಿಡಿ ಜಾಸ್ತಿ, ಹಾಗೆ ಜಾಸ್ತಿ ಟೈಟ್ನೂ ಮಾಡಬೇಡಿ. ನೋಡಿ, ಬೀಡಾದ್ಮೇಲೆ ಮತ್ತೆ 4 ಚೈನು, ಮತ್ತೆ 5 ಚೈನ್. ಈ ಡಿಸೈನು ರಿಕ್ವೆಸ್ಟ್ ಡಿಸೈನ್ ಆಗಿತ್ತು. ನನಗೆ ಈ ಥರ ಬೇಕು ಅಂತ ಕೇಳಿದ್ದಕ್ಕೆ ನಾನು ಆ ಡಿಸೈನ್ನ ಒಬ್ಬರಿಗೆ ಹಾಕ್ಕೊಟ್ಟಿದ್ದೀನಿ. ಅವರು ಯೂಟ್ಯೂಬಲ್ಲೂ ಸಹ ಹುಡ್ಕಿದ್ರಂತೆ, ಸಿಗಲಿಲ್ವಂತೆ. ಅದಕ್ಕೆ ನನ್ನನ್ನು ಕೇಳಿದ್ರು, ನಾನು ಹಾಕ್ಕೊಟ್ಟೆ ಅದನ್ನು. ಆದರೆ ಅರ್ಜೆಂಟಲ್ಲಿ ಹಾಕ್ಕೊಟ್ಟೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಿಮಗೆ ಹಾಕಿರೋದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ, ಫೋಟೋನು ತೊಗೊಂಡಿದ್ದೀನಿ. ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಬೇಸ್ಲೈನು ಈ ರೀತಿ ಬಂದಿದೆ. ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊತೀನಿ. ನೀವು ಪೂರ್ತಿ ಸೀರೆಗೆ ಇದೇ ಸ್ಟೆಪ್ ಮಾಡ್ಕೋಬೇಕು. ಫಸ್ಟು 2 ಸಲ 5 4 ಬೀಡ್ ಹಾಕಬೇಕು, ಮತ್ತೆ 4
ಈ ಮಧ್ಯದ ಏನು ಬರುತ್ತೆ ಅಲ್ಲಿಗೆ 5 ಹಾಕೊಳ್ಳಿ, ಯಾಕೆಂದರೆ ಇದು ಕುಚ್ಚಿಗೆ. ಈಗ ಎರಡನೇ ಸ್ಟೆಪ್ಪು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾವು ಮೊದಲೇನು ಲಾಕ್ ಮಾಡಿದ್ದೀವಲ್ವಾ ಅದೇ ಚೈನಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಮತ್ತೆ ನಾವು ಫಸ್ಟ್ ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ವಿ ಅಲ್ವಾ, ಇಲ್ಲೂ 5 ಚೈನ್ ಹಾಕೊಳ್ಳಿ. 5 ಚೈನ್ ನೋಡಿ, ಕರೆಕ್ಟಾಗಿ ಇಲ್ಲಿಗೆ ಬರೋಗಿದ್ರೆ ಕರೆಕ್ಟಾಗಿ ಹಾಕೊಳ್ಳಿ. ಫುಲ್ ಟೈಟ್ ಆಗುತ್ತೆ ಅಂದರೆ ಇನ್ನೂ ಒಂದು ಚೈನ್ ಬೇಕಾದರೂ ಹಾಕೊಳ್ಳಿ, ಯಾಕೆಂದರೆ ನಾವು ಇಲ್ಲಿ ಲಾಕ್ ಮಾಡೋದ್ರಿಂದ ಸ್ವಲ್ಪ ಹೈಟ್ ಆಗುತ್ತಲ್ವಾ, ಚೈನ್ ಆಗುತ್ತೆ. ನೋಡಿ ಕರೆಕ್ಟಾಗಿ ಅಲ್ಲಿಗೆ ಬರೋ ಹಾಗೆ ನೋಡಿಕೊಂಡು ಎಷ್ಟು ಚೈನ್ ಬರುತ್ತೆ ಅಷ್ಟು ಹಾಕೊಳ್ಳಿ. ನೋಡಿ ಮೊದಲನೇದ್ರಲ್ಲಿ ಮಾತ್ರ, ಯಾಕೆಂದರೆ ಇನ್ನೊಂದು ಸಲ ಲಾಕ್ ಮಾಡಿರ್ತೀವಲ್ಲ ನಾವು, ಅದಕ್ಕೋಸ್ಕರ. ನೋಡಿ 5 ಚೈನ್ ಇರೋ ಕಡೆ 5 ಚೈನ್ ಆಯಿತು. ನೋಡಿ ಈ ಬೀಡನ್ನ ಸ್ವಲ್ಪ ಹೀಗೆ ಬಾಗಿಸಿ ಕ್ರೋಶ ಮೇಲೆ 2 ಸಲ ಥ್ರೆಡ್ನ ತೊಗೋಬೇಕು. 1 ಸಲ ಅಲ್ಲ 2 ಸಲ. 2 ಸಲ ತೊಗೊಂಡು ನೋಡಿ, ಬೀಡ್ ಹಿಂದ್ಗಡೆ ಥ್ರೆಡ್ ಇದೆಯಲ್ವಾ, ನೋಡಿ ಈ ರೀತಿ ತೊಗೋಬೇಕು. ಕಾಣಿಸ್ತಿದೆಯಾ? ಈ ರೀತಿ. ಈಗ ಥ್ರೆಡ್ ಒಳಗಡೆ ಹೋಗಿ ಕ್ರೋಶದಿಂದ ದಾರನ ಈ ರೀತಿ ತೊಗೊಂಡು ಬಂದು ಎರಡರಲ್ಲೊಂದು ಈ ರೀತಿ ಮಾಡ್ಕೋಬೇಕು. ಇದೇ ಥರ ನಾವೀಗ 2 ಸಲ ಕ್ರೋಶ ಮೇಲೆ ದಾರ ತೊಗೋಬೇಕು. ಈ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಹೀಗೆ ಎರಡರಲ್ಲೊಂದು ಕ್ರೋಶ ಮೇಲೆ 2 ಸಲ ತೊಗೊಳ್ಳಿ. ಈ ರೀತಿ ಥ್ರೆಡ್ ಒಳಗಡೆ ಹೋಗಿ ದಾರನ ತನ್ನಿ. ಈ ರೀತಿ ತೊಗೊಬಂದ್ಮೇಲೆ ನೋಡಿ ನೀಟಾಗಿ ಕಾಣಿಸ್ತಿದೆ ಅಲ್ವಾ, ತೊಗೊಬಂದು ನೋಡಿ ಈ ರೀತಿ ತೊಗೊಂಡು ಎರಡರಲ್ಲಿ ತೊಗೊಂಡ್ರೆ ಮತ್ತೆ ನೋಡಿ ಕ್ರೋಶ ಮೇಲೆ 3 ಇರುತ್ತೆ, ಮತ್ತೆ 2 ಒಳಗಡೆ ತೊಗೋಬೇಕು. ಆಗ ಇನ್ನೆರಡು ಉಳ್ಕೊಳ್ಳುತ್ತೆ, ಅವೆರಡಕ್ಕೂ ಹಾಕಬೇಕು. ಟ್ರಿಬಲ್ ಕ್ರೋಶ ಆಯಿತು. ಇದೇ ರೀತಿ ಮಾಡ್ಕೊಂಡು ಹೋಗಿ. ಈ ಡಿಸೈನ್ಗೆ ಕ್ರೋಶ ಮೇಲೆ 2 ಸಲ ನಾವು ಥ್ರೆಡ್ನ ತೊಗೋಬೇಕು, ಯಾಕೆಂದರೆ ಇದು ಟ್ರಿಬಲ್ ಕ್ರೋಶ ಮಾಡ್ತಾ ಇರೋದು. ಡಬಲ್ ಕ್ರೋಶಕ್ಕೆ 1 ಸಲ ತೊಗೋಬೇಕು, ಟ್ರಿಬಲ್ ಕ್ರೋಶಗೆ ನಾವು 2 ಸಲ ತೊಗೋಬೇಕಾಗುತ್ತೆ. ಸ್ವಲ್ಪ ಆರ್ಚು ದೊಡ್ಡದಾಗಿರುತ್ತಿದ್ದು. ಟ್ರಿಬಲ್ ಕ್ರೋಶ ಕಂಬಗಳನ್ನು ನಾವು 13 ಕಂಬಗಳನ್ನ ಇದರೊಳಗಡೆ ಪೂರ್ತಿ ಮಾಡ್ಕೋಬೇಕು. ನೋಡಿ 13 ಕಂಬಗಳಾಗಿದೆ. ಈಗ ಕರೆಕ್ಟಾಗಿ ಈ ಲಾಕ್ ಹತ್ರ ಲಾಕ್ ಮಾಡಿರೋದ್ರೊಳಗಡೆ ಹಾಕಿ ಹೀಗೆ ಸೆಂಟ್ರಲ್ ಹಾಕ್ಬಿಟ್ಟು ಈಗ ತೊಗೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದ್ಮೇಲೆ ಸ್ವಲ್ಪ ಇಲ್ಲಿ ಈಗ ಹಾಕಿರ್ತೀವಲ್ಲ ಈಗಿರುತ್ತೆ, ಸ್ವಲ್ಪ ಈಗ ಮಾಡ್ಕೊಳ್ಳಿ. ನೀಟಾಗಿ ಕೂರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು, ಈ ರೀತಿ ನೀಟಾಗಿ ಕೂರುತ್ತೆ. ಈಗ 5 ಚೈನನ್ನು ಹಾಕೊಳ್ಳೋಣ. ಮತ್ತೆ 5 ಚೈನನ್ನು ಹಾಕಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ 5 ಚೈನ್ ಹಾಕಿರೋ ಕಡೆ 5 ಚೈನ್ ಹಾಕೊಂಡಾದ್ಮೇಲೆ ಈ ರೀತಿ ಕ್ರೋಶ ಮೇಲೆ 2 ಸಲ ಥ್ರೆಡ್ನ ಸುತ್ಕೋಬೇಕು. ಈ ರೀತಿ 2 ಸಲ ಸುತ್ಕೊಂಡಾದ್ಮೇಲೆ ಬೀಡ್ ಹಿಂದ್ಗಡೆ ಇರೋ ಥ್ರೆಡ್ ಇದೆಯಲ್ಲ, ಆ ಥ್ರೆಡ್ ಒಳಗಡೆ ಹೋಗಬೇಕು. ಬೀಡನ್ನ ಸ್ವಲ್ಪ ಹೀಗೆ ಬಾಗಿಸಿ ನೋಡಿ, ಹೀಗೆ ಥ್ರೆಡ್ನ ತೊಗೋಬೇಕು. ಈಗ ನಾವಿಲ್ಲಿ ಟ್ರಿಬಲ್ ಕ್ರೋಶ ವರ್ಕ್ನ ಮಾಡಬೇಕು. ಎರಡರಲ್ಲೊಂದು ಈ ರೀತಿ ಕ್ರೋಶ ಮೇಲೆ 2 ಸಲ ಥ್ರೆಡ್ನ ತೊಗೊಂಡು ಬೀಡಿನ ಭಾಗದಲ್ಲಿ ಹೋಗಿ ಎರಡರಲ್ಲೊಂದು ದಾರನ ತಂದು ಎರಡರಲ್ಲೊಂದು ಮಾಡಬೇಕು. ಇದೇ ಥರ 3 ಸತಿ ಲಾಕ್ ಮಾಡಿದ್ರೆ ಟ್ರಿಬಲ್ ಕ್ರೋಶ ಆಗುತ್ತೆ. ನೀಟಾಗಿ ಕಂಬಗಳು ಒಂದೇ ಸಮ ಬರೋ ರೀತಿ ಮಾಡ್ಕೊಳ್ಳಿ. ಜಾಸ್ತಿ ಎಳೆಯೋಕೆ ಹೋಗ್ಬಿಡಿ, ಆರಾಮಾಗಿ ಹಾಕೊಳ್ಳಿ. ನೋಡಿ 13 ಕಂಬ ಆಗಿದೆ. ಈಗ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಅದನ್ನು ಲಾಕ್ ಮಾಡಿದ್ರೆ ಲಾಕ್ ಇರೋ ಕಡೆ ಲಾಕ್ ಆಯಿತು. ಈಗ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ, ಈ ಆರ್ಚು ಚೆನ್ನಾಗಿ ಬರುತ್ತೆ. ಆರ್ಚ್ ಆದಮೇಲೆ 5 ಚೈನ್ ಕರೆಕ್ಟಾಗಿ ಲಾಕ್ ಇರೋ ಕಡೆನೇ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಕ್ರೋಶ ಮೇಲೆ 2 ಸಲ ಹೀಗೆ ಥ್ರೆಡ್ನ ತೊಗೊಂಡು ಬೀಡನ್ನ ಹೀಗೆ ಈ ಥರ ಬಾಗಿಸಿ, ಈ ಬಾಗಿಸಿದ್ರೆ ನೋಡಿ ಈ ಥ್ರೆಡ್ಡು ನಿಮಗೆ ನೋಡೋಕ್ಕೆ ಮತ್ತು ಈ ಥರ ಕ್ರೋಶದಲ್ಲಿ ತೊಗೊಳಕ್ಕೆ ಈಸಿಯಾಗಿ ಕಾಣುತ್ತೆ ಅಂತ ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಥ್ರೆಡ್ನ ಹೀಗೆ ಬೆಂಡ್ ಮಾಡಿಕೊಂಡ್ರೆ ಥ್ರೆಡ್ಡು ನೀಟಾಗಿ ಕಾಣುತ್ತೆ. ಪೂರ್ತಿ ಥ್ರೆಡ್ಡನ್ನು ಕ್ರೋಶಕ್ಕೆ ತೊಗೋಬೋದು. ನೋಡಿ ಹೀಗೆ ತೊಗೊಂಡು ಎರಡರಲ್ಲೊಂದು ಇದೇ ಥರ ಟ್ರಿಬಲ್ ಕ್ರೋಶ ಕಂಬಗಳನ್ನ 13 ಕಂಬಗಳನ್ನ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ನಾನೀಗ ಪೂರ್ತಿ
ಹಾಕೊಳ್ತೀನಿ. ವಿಡಿಯೋ ಪೂರ್ತಿ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ನಾನೀಗ ಇಷ್ಟನ್ನು ಕಂಪ್ಲೀಟ್ ಮಾಡಿ ಪೂರ್ತಿ 13 ಕಂಬಗಳನ್ನ ಹಾಕಿ 5 ಕಂಬ ಹಾಕಿ ಸ್ಟಾಪ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ 3 ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ನೀವು ಇಷ್ಟೇ ಸಾಕು ಅಂದರೆ ಇದಕ್ಕೇ ಕುಚ್ಚು ಕಟ್ಕೊಂಡು ಹೋಗ್ಬೋದು. ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೇನು ಕುಚ್ಚು ಕಟ್ಟಿದ್ರೆ ನಾನು ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ. ನೋಡಿ 2ನೇ ಸ್ಟೆಪ್ಪಿಗೆ ಇದ್ದೀನಿ ಈ ರೀತಿ ಬೀಡ್ಸ್ಗಳನ್ನ ಕಾಣಿಸ್ತಿದೆಯಾ ಫ್ರೆಂಡ್ಸ್. 12ನೇ ನಂಬರ್ ಕ್ರೋಶನ ತೊಗೊಳ್ತಿದ್ದೀನಿ. ಏಕೆಂದರೆ ಈ ಬೀಡನ್ನ ಹಾಕೊಳ್ಳೋದಕ್ಕೆ ಇದರಲ್ಲಿ ನೀಟಾಗಿ ಬರುತ್ತೆ ಮತ್ತು ಥ್ರೆಡ್ ಒಳಗಡೆ ಹೇಳ್ಕೊಳ್ಳೋದಕ್ಕೂ ಸರಿಯಾಗುತ್ತೆ ಅಂತ. ಬನ್ನಿ ಈಗ ಸ್ಟೆಪ್ಸ್ನ ಸ್ಟಾರ್ಟ್ ಮಾಡೋಣ. ನೋಡಿ ಬಟ್ಟೆಗೆ ಲಾಕ್ ಮಾಡಬೇಡಿ, ಲಾಕ್ ಮಾಡಿರೋ ಕಡೆನೇ ಲಾಕ್ ಮಾಡ್ಕೊಳ್ಳಿ. ಹೀಗೆ ಈಗ ಲಾಕ್ ಮಾಡಿಬಿಟ್ಟು 5 ಚೈನನ್ನು ಹಾಕೊಳ್ಳಿ. 5 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿರೋ ಕಡೆ ಲಾಕ್. 5 ಚೈನ್ನ ಹಾಕೊಂಡಾದ್ಮೇಲೆ ಇಲ್ಲಿ ಒಂದು ಕಂಬಗಳಿದೆ ನೋಡಿ, ಆ ಕಂಬದೊಳಗಡೆ ಹೋಗಿ ಹೀಗೆ ಲಾಕ್ ಮಾಡಿಬಿಡಿ. ಹೀಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಹೀಗೆ ಥ್ರೆಡ್ನ ತಗೊಳ್ಳಿ. ನೋಡಿ ಈ ರೀತಿ 3 ಸ್ಮಾಲ್ ಬೀಡ್ಗಳನ್ನ ಕ್ರೋಶಾಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ಡಿಗೆ ಹಾಕೋಣ. ನೋಡಿ ಈ ರೀತಿ ಹಾಕ್ಬಿಟ್ಟು ಪಕ್ಕದಲ್ಲಿ ಇಲ್ಲಿ ಕಂಬಗಳು ಗ್ಯಾಪ್ ಇದೆ ನೋಡಿ, ಕಂಬಗಳ ಗ್ಯಾಪು, ಆ ಮೇಲ್ಗಡೆ ಚೈನು, ಆ ಚೈನ್ ಹತ್ರನೇ ಪಕ್ಕಕ್ಕೆ ಹೀಗೆ ಒಂದು ಬಿಟ್ಟು ಒಂದು ಕಂಬ ಮತ್ತು ಇನ್ನೊಂದು ಕಂಬಕ್ಕೂ ನಡುವೆ ಗ್ಯಾಪ್ ಇದೆ ಅಲ್ವಾ, ಈ ಕಂಬದ ಮಧ್ಯಕ್ಕೆ ಈ ರೀತಿ ಹಾಕೊಂಡು ಹೋಗಬೇಕು. ನೋಡಿ ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ದಾರನ ತಂದು ಲಾಕ್ ಮಾಡಿ. ಈಗ ಇನ್ನೊಂದು ಬೀಡನ್ನ ಹಾಕ್ತೀನಿ. ನೋಡಿ ಈ ಕಂಬಕ್ಕೆ ಹಾಕ್ಕೊಂಡಿವಿ ಅಲ್ವಾ, ಈಗ ಪಕ್ಕದ ಕಂಬಕ್ಕೆ ಕ್ರೋಶನ ತೊಗೋಬೇಕು, ಪಕ್ಕದಕ್ಕೆ ಹೋಗಬೇಕು. ಹೋಗಿ ನೋಡಿ ಥ್ರೆಡ್ನ ಹೀಗೆ ತೊಗೊಂಡು ಲಾಕ್ ಮಾಡಿ. ಮತ್ತೆ ಇನ್ನೊಂದು ಬೀಡ್ ಹಾಕಿ ಮತ್ತೆ ಪಕ್ಕದ ಗ್ಯಾಪ್ ಏನಿದೆ ಅಲ್ಲಿಗೆ ಹೋಗಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಮತ್ತೆ ಥ್ರೆಡನ್ನು ಹೀಗೆ ತೊಗೊಂಡು ಮತ್ತೆ ಒಂದು ಬೀಡ್ ಹಾಕಿ ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈಸಿ ಇದೆ ಫ್ರೆಂಡ್ಸ್, ಏನು ಕಷ್ಟ ಅನ್ನೋಷ್ಟು ಪ್ರೊಸೀಜರ್ ಏನಿಲ್ಲ. ಈ ರೀತಿ ಬೀಡನ್ನ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ನೋಡಿ ಹಾಕ್ಕೊಂಡು ಪಕ್ಕದ ಕಂಬಕ್ಕೆ ಹೋಗಿ ಈ ರೀತಿ ತಗೋಬೇಕು. ಥ್ರೆಡ್ನ ಈಗ ತೊಗೊಳ್ಳಿ. ನಾನಿಲ್ಲಿ 13 ಕಂಬ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೆ 12 ಬೀಡ್ಸ್ಗಳನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಂದರೆ ಇಲ್ಲಿ 12 ಬೀಡ್ಸ್ ಬರೋ ಹಾಗೆ ಬರುತ್ತೆ ಈ ಒಂದು ಆರ್ಚಿಗೆ. 13 ಕಂಬಕ್ಕೆ ಕರೆಕ್ಟಾಗಿ ಹಾಕ್ಕೊಂಡೋದ್ರೆ ನೀವು 12 ಬೀಡ್ಸು ಬರುತ್ತೆ. 3, 6, 9, 12 ಆದಮೇಲೆ ನೋಡಿ ಲಾಸ್ಟ್ ಕಂಬದ್ದು ಗ್ಯಾಪ್ ಏನಿದೆ ಅಲ್ಲಿಗೆ ಹೀಗೆ ಒಂದು ಸಲ ಲಾಕ್ ಮಾಡಿಬಿಡಿ. ಫಸ್ಟು ಸ್ಟಾರ್ಟಿಂಗು ಹೀಗೆ ಅಲ್ವಾ ಮಾಡಿದ್ದು. ಈ ರೀತಿ 13 ಬೀಡ್ಸ್ ಆದಮೇಲೆ ಲಾಸ್ಟ್ ಕಂಬಕ್ಕೆ ಹಾಕ್ಕೊಂಡು ನೋಡಿ ಇಲ್ಲಿ ಲಾಕ್ ಮಾಡಿರೋ ಕಡೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡಾದ್ಮೇಲೆ ಮತ್ತೆ 5 ಚೈನ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹೀಗೆ ನೀಟಾಗಿ ಬರುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಇರುತ್ತೆ. ಕ್ರೋಶ ಹಾಕಿದ್ವಿ ಅಲ್ವಾ, ಆ ತ್ರಿಬಲ್ ಕ್ರೋಶ ಆದಮೇಲೆ ಎಡ್ಜಿಗೆ ಹಾಗೆಯೇ ಅದ್ರ ಜೊತೆಲೆ ಒಂದೊಂದು ಬಿಟ್ಟು ತ್ರಿಬಲ್ ಕ್ರೋಶ ಎಡ್ಜಿಗೆ ಬರುವಾಗೆ ಒಂದೇ ಸ್ಟೆಪ್ಪಲ್ಲೂ ಹಾಕೊಂಡು ಹೋಗ್ಬೋದು. ಇದು ಸ್ಯಾರಿ ಡಬಲ್ ಕಲರ್ ಇದ್ದಿದ್ದರಿಂದ ನಾನು ಡಬಲ್ ಕಲರಲ್ಲಿ ಹಾಕೋಣ ಅಂತ ಎಡ್ಜಿಗೆ ಪಿಂಕ್ನ ಯೂಸ್ ಮಾಡಿದ್ದೀನಿ. ಇದೇ ಥರ ಈ ಆರ್ಚಿಗೂ ಅಷ್ಟೇ ಫಸ್ಟು ಲಾಕ್ ಮಾಡ್ಕೋಬೇಕು ಡಬಲ್ ಕ್ರೋಶ, ಅದಕ್ಕೆ ಲಾಸ್ಟಿಗೆ ಒಂದೊಂದು ಬೀಡನ್ನ ಹಾಕ್ಕೊಂಡು ಅದೇ ಸ್ಟೆಪ್ಪಲ್ಲಿ ಮುಗಿಸ್ಕೊಬಿಡ್ಬೋದು. ಈ ಎಕ್ಸ್ಟ್ರಾ ಹಾಕಬೇಕು ಅನ್ನೋದೇನಿರೋದಿಲ್ಲ. ತ್ರಿಬಲ್ ಕ್ರೋಶ ಹಾಕಿದ್ವಿ ಅಲ್ವಾ, ಆ ತ್ರಿಬಲ್ ಕ್ರೋಶ ಆದಮೇಲೆ ಎಡ್ಜಿಗೆ ಹಾಗೆಯೇ ಅದ್ರ ಜೊತೆಲೇ ಒಂದೊಂದು ಬೀಡ್ ತಗೊಂಡು ತ್ರಿಬಲ್ ಕ್ರೋಶ ಎಡ್ಜಿಗೆ ಬರೋ ಹಾಗೆ ಒಂದೇ ಸ್ಟೆಪ್ಪಲ್ಲೂ ಹಾಕ್ಕೊಂಡು ಹೋಗ್ಬೋದು. ಇದು ಸ್ಯಾರಿ ಡಬಲ್ ಕಲರ್ ಇದ್ದಿದ್ದರಿಂದ ನಾನು ಡಬಲ್ ಕಲರಲ್ಲಿ ಹಾಕೋಣ ಅಂತ ಎಡ್ಜಿಗೆ ಪಿಂಕ್ನ ಯೂಸ್ ಮಾಡಿದ್ದೀನಿ. ಇದೇ ಥರ ಈ ಆರ್ಚಿಗೂ ಅಷ್ಟೇ ಈ ರೀತಿ ಒಂದು ಥ್ರೆಡ್ನ ತೊಗೊಂಡು ಪಕ್ಕದ ಕಂಬದೊಳಗಡೆ ಹೋಗಿ ದಾರನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಆ ಲಾಕ್ ತಗೊಬರ್ತೀವಲ್ವ, ಅದೇ ಲೂಫಿಗೆ ಇನ್ನೊಂದು ಬೀಡನ್ನ ಹಾಕಿ ಪಕ್ಕದ ಇನ್ನೊಂದು ಹೋಲ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ಹೋಗಬೇಕು. ಅದೇ ಥರ ಸೇಮು ನಾವು ನೋಡಿ ಇದೇ ಥರ ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಷ್ಟೇ. ಈ ರೀತಿ ಹಾಕ್ಕೊಂಡು ಪಕ್ಕದಲ್ಲಿರೋ ಗ್ಯಾಪಿಗೆ ಹೋಗಿ ಚೈನ್ ಕೆಳಗಡೆ ಗ್ಯಾಪ್ ಕಾಣುತ್ತಲ್ವ ಅಲ್ಲಿಗೆ ಹೋಗಿ ಈ ರೀತಿ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ನೀವು, ನಾನು ಸಿಂಗಲ್ ಲಾಕಿಗೆ ಹಾಕ್ತಿದ್ದೀನಲ್ವ, ನೀವು ಡಬಲ್ ಲಾಕು ಅಂದರೆ ಹೀಗೆ ಒಂದು ಸಲ ದಾರ ಸುತ್ತಕೊಂಡು ಹಾಕ್ಬೋದು. ಇಲ್ಲಿಗೆ ಬೀಡ್ನ ಇನ್ಸೆಟ್ ಮಾಡಿಬಿಟ್ಟು ಒಂದು ಸಲ ದಾರ ಸುತ್ತಕೊಂಡು ಇದರೊಳಗಡೆ ಹೋಗಿ ಎರಡಲ್ಲೊಂದು ಹಾಕಿದ್ರೆ ಇದನ್ನು ಲೆಂತಾಗಿ ಕಾಣುತ್ತೆ ಡಬಲ್ ಕಲರೂ. ನೋಡಿ ಇದೇ ರೀತಿ ನಾನೀಗ ಪೂರ್ತಿ ಮಾಡ್ಕೋತೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫೈನಲ್ ಲುಕ್ಕು ಈ ರೀತಿ ಬಂದಿದೆ. ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನೀಗ.
ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ನಾನು ಸೀರೆಗೆ ಹಾಕಿರೋದನ್ನ ತೋರಿಸ್ತೀನಿ ನೋಡಿ. ಪೂರ್ತಿ ಸ್ಯಾರಿಗೆ ಹಾಕಿರೋದು ಯಾವ ರೀತಿ ಲುಕ್ ಬರುತ್ತೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋಗೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ. ಫೋಟೋ ವೀಡಿಯೋಗಳಿಗಿಂತ ನಮಗೆ ರಿಯಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಏಕೆಂದರೆ ಇಲ್ಲಿ ಕಲರೇ ಚೇಂಜ್ ಕಾಣಿಸ್ತಾ ಇದೆ, ಆದರೂ ತುಂಬ ಲುಕ್ಕು ಚೆನ್ನಾಗಿದೆ, ಗ್ರ್ಯಾಂಡ್ ವರ್ಕ್ ಇದೆ. ನೀವು ಇದೇ ರೀತಿ ನೀಟಾಗಿ ಹಾಕೋಬೋದು ನೋಡಿ. ಎಷ್ಟು ನೀಟಾಗಿ ನೋಡಿ, ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆರ್ಚ್ಗಳೆಲ್ಲ ನೋಡಿ ಈ ರೀತಿ ನೀಟಾಗಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ಈ ರೀತಿ ನೀಟಾಗಿ ಬರಬೇಕು. ನಾನಿಲ್ಲಿ ಕುಚ್ಚುಗಳನ್ನ ಸ್ವಲ್ಪ ಲೆಂತಾಗೆ ಕಟ್ಕೊಂಡಿದ್ದೀನಿ.